ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರಾಜ್ಯ ಹೈಕೋರ್ಟ್ನಲ್ಲಿ ಖಾಲಿ ಇರತಕ್ಕಂತಹ ದತ್ತಾಂಶ ನಮೂದು ಸಹಾಯಕರು ಅಂದರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಗೆಳೆಯರೇ, ರಾಜ್ಯದ ಹೈಕೋರ್ಟ್ನಲ್ಲಿ ಖಾಲಿ ಇರತಕ್ಕಂಥ ದತ್ತಾಂಶ ನಮೂದು ಸಹಾಯಕರ ಒಟ್ಟು 21 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ವಿವಿಧ ಕೆಟಗರಿಗಳಿಗೆ ಆ ಹುದ್ದೆಗಳು ಹಂಚಿಕೆ ಆಗಿರುವಂಥದ್ದನ್ನು ನೋಡ್ಬೋದು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಒಟ್ಟು 10 ಹುದ್ದೆಗಳಿದೆ. ಹಾಗೆ ಪರಿಶಿಷ್ಟ ಜಾತಿ 3 ಹುದ್ದೆಗಳಿರುತ್ತೆ. ಸೊ ಪರಿಶಿಷ್ಟ ಜಾತಿಯಲ್ಲಿ ಗ್ರೂಪ್ ಎ ಒಂದು ಹುದ್ದೆ ಇದೆ, ಗ್ರೂಪ್ ಬಿಗೆ 1 ಹುದ್ದೆ ಇದೆ, ಗ್ರೂಪ್ ಸಿಗೆ 1 ಹುದ್ದೆ ಇರುವಂಥದ್ದು. ಹಾಗೆ ಪರಿಶಿಷ್ಟ ಪಂಗಡಕ್ಕಿಲ್ಲ, ಪ್ರವರ್ಗ 1ಕ್ಕೆ 1 ಹುದ್ದೆ ಇದೆ, 2ಎಗೆ ಒಟ್ಟು 3 ಹುದ್ದೆಗಳಿದೆ, 2ಬಿಗೆ 1 ಹುದ್ದೆ ಇದೆ, 3ಎಗೆ ಹುದ್ದೆಗಳಿಲ್ಲ, ಹಾಗೆ 3ಬಿಗೆ 1 ಹುದ್ದೆ ಇರುತ್ತೆ. ಸೊ ಒಟ್ಟು 21 ಹುದ್ದೆಗಳು. ಅದರಲ್ಲಿ 15 ಹುದ್ದೆಗಳು ರೆಗ್ಯುಲರ್ ಇರುತ್ತೆ, ಇನ್ನು 6 ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು. ವೇತನ ಶ್ರೇಣಿ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ಕೂಡ ಇದರ ವೇತನ ಶ್ರೇಣಿ ಇರುತ್ತೆ. ಸೊ ವಿದ್ಯಾರ್ಹತೆಯನ್ನು ನೋಡ್ಬೋದು. ಮಾನ್ಯತೆ ಹೊಂದಿರುವ ವಿಶ್ವವಿದ್ಯಾಲಯದಿಂದ BSc ಅಥವಾ BA ಅಥವಾ BCom ಅಥವಾ BBA ಅಥವಾ BCA ಅಥವಾ ಇನ್ನಿತರ ಯಾವುದೇ ವಿಷಯಗಳಲ್ಲಿ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಕನಿಷ್ಠ 55% ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರಬೇಕು. SC ST ಆದರೆ 50% ಅಂಕಗಳೊಂದಿಗೆ ಉತ್ತೀರ್ಣತೆಯನ್ನು ಹೊಂದಿರಬೇಕು. ಹಾಗೆ ಜೊತೆಗೆ ಆಂಗ್ಲ ಮತ್ತು ಕನ್ನಡ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿರಬೇಕು. ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಸೊ ವಯೋಮಿತಿಯನ್ನು ನೋಡ್ಬೋದು. ಕನಿಷ್ಠ 18 ವರ್ಷ. ಹಾಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಇರುತ್ತೆ. 2A 2B 3A 3Bಗೆ 43 ವರ್ಷ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1ಗೆ ಒಟ್ಟು 45 ವರ್ಷ ಇರುತ್ತೆ ಗರಿಷ್ಠ ವಯೋಮಿತಿ. ಸೊ ಅರ್ಜಿ ಶುಲ್ಕ ನೋಡ್ಬೋದು. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 350 ರೂಪಾಯಿ ಇದೆ. ಹಾಗೆ 2A 2B 3A 3Bಗೆ 350 ಇದೆ. SC ST ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಸೊ ಆಯ್ಕೆ ವಿಧಾನ ಅಂತಂದರೆ, ಮೊದಲನೇದಾಗಿ ತಾವು ಡಿಗ್ರಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಲಾಗುತ್ತೆ. ಸೊ ಶಾರ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತೆ. ಸೊ ಇಲ್ಲಿ ಸಂದರ್ಶನದಲ್ಲಿ 2 ರೀತಿಯಾಗಿರುತ್ತೆ. ಒಂದು ಬೆರಳಚ್ಚು ಪರೀಕ್ಷೆ ಇರುತ್ತೆ, ಹಾಗೆ ಮತ್ತೊಂದು ಸಂದರ್ಶನ ಇರುತ್ತೆ. ಸೊ ಇಲ್ಲಿ ಒಟ್ಟು 120 ಅಂಕಗಳು. ಅದರಲ್ಲಿ ಮಿನಿಮಮ್ 70 ಅಂಕಗಳನ್ನ ಕಡ್ಡಾಯವಾಗಿ ಪಡೀಲೇಬೇಕಾಗುತ್ತೆ. ಸೊ ಅದರಲ್ಲಿ ಅತಿ ಹೆಚ್ಚು ಅಂಕ ಬಂದಿರತಕ್ಕಂಥವ್ರಿಗೆ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 28 ಜುಲೈ 2026. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. judiciary.karnataka.gov.in ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದಿಷ್ಟು ಗೆಳೆಯರೇ, ರಾಜ್ಯ ಹೈಕೋರ್ಟ್ನಲ್ಲಿ ಖಾಲಿ ಇರತಕ್ಕಂತಹ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿ. ಸೊ ಈ ಒಂದು ಉದ್ಯೋಗ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿಯ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.